ಹೆಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೆಸರು ಬೇಳೆ ಉಂಡೆ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ. ಹೆಸರು ಬೇಳೆ ಉಂಡೆ ಮಾಡೋಕ್ಕೆ ಫಸ್ಟಿಗೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಬೇಕು. ನಂತರ ನಾನು 1 ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. 1 ಬಟ್ಲು ಹೆಸರು ಬೇಳೆನ ತೊಗೊಂಡಿದ್ದೀನಿ. ನಂತರ ಹೆಸರು ಬೇಳೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ನಾನು ಹೆಸರು ಬೇಳೆನ ಹುರ್ಕೊತಾ ಇದ್ದೀನಿ. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಲೋ ಫ್ಲೇಮಲ್ಲಿ ಹೆಸರು ಬೇಳೆನ ಹುರ್ಕೊಳ್ಬೇಕು. ನೀವು ಮನೆಯಲ್ಲಿ ಹೆಸರು ಬೇಳೆ ಉಂಡೆನ ಮಾಡಿಕೊಂಡು ತಿನ್ನಿ, ಹೇಗಿದೆ ಅಂತ ನನಗೆ ಹೇಳಿ, ಕಮೆಂಟ್ ಮೂಲಕ ತಿಳಿಸಿ. ಹೆಸರು ಬೇಳೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೂ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಹುರಿಬೇಕು, ಇಲ್ಲ ಅಂದರೆ ಹಸಿ ಬಿಸಿಯಾಗಿ ಆವಾಗ ಉಂಡೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿತಾನೇ ಇರಬೇಕು. ಕಲರ್ ಚೇಂಜ್ ಆದಮೇಲೆ ಆವಾಗ ಗ್ಯಾಸ್ನ ಆಫ್ ಮಾಡಬೇಕು. ಮತ್ತು 5ರಿಂದ 10 ನಿಮಿಷ ತಣ್ಣಗಾಗೋಕ್ಕೆ ಬಿಡಬೇಕು. ನಂತರ ಮಿಕ್ಸರ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಆಗಿದೆ. ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಹೆಸರು ಬೇಳೆಯನ್ನು ಹಾಕಿ ಮಿಕ್ಸರ್ ಮಾಡ್ತಾಯಿದ್ದೀನಿ. ಇವಾಗ ಆಗಿದೆ. ಇವಾಗ ಹಿಟ್ಟು ನೋಡಿ ಪೂರ್ತಿ ಸಣ್ಣ ಆಗಿರಬೇಕು. ಹಿಟ್ಟು ಜರಡಿ ಇಟ್ಕೊಳ್ಬೇಕು. ಸ್ವಲ್ಪ ಹಾಗೆ ಇತ್ತು ಅಂದರೆ ಜರಡಿ ಇಟ್ಕೊಂಡು ಮಾಡಬೇಕು. ಪೂರ ಹಿಟ್ಟಿನ ಥರನೇ ಇರಬೇಕು. ಚಪಾತಿ ಹಿಟ್ಟೆಲ್ಲ ಹೇಗಿರುತ್ತೆ ಆ ಥರ, ಇಲ್ಲಾಂದರೆ ಉಂಡೆ ಚೆನ್ನಾಗಿ ಬರೋದಿಲ್ಲ. ಇವಾಗ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. 2ರಿಂದ 3 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ನಂತರ ಇವಾಗ ಹೆಸರುಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಕಂಟಿನ್ಯೂ ಆಗಿ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಬಿಟ್ಟರೆ ಮತ್ತೆ ತಳ ಹಿಡಿಯುತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕಂಟಿನ್ಯೂಸ್ ಆಗಿ ಹಾಗೆ ಕಲಿಸ್ತಾನೆ ಇರಬೇಕು. ಇದು ಹಿಟ್ಟು ತುಪ್ಪದ ಜೊತೆ ಚೆನ್ನಾಗಿ ಕೂಡ್ಕೋಬೇಕು. ಆ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ಹಾಗೆ ಕಲಿಸ್ತಾನೆ ಇರಬೇಕು. ಹಾಗೆ ಇವಾಗ ನೋಡಿ ಚೇಂಜ್ ಆಗುತ್ತೆ, ಕಲರ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ ಸ್ವಲ್ಪನೇ. ಮತ್ತು ಎಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ತುಪ್ಪದಲ್ಲಿ ಹಿಟ್ಟು. ಇವಾಗ ನೋಡಿ ಆಗ್ತಾ ಇದೆ. ಇವಾಗ ಆಗಿದೆ.
ನೋಡಿ ಇವಾಗ ತಣ್ಣಗಾಗೋಕ್ಕೆ ಬಿಡಬೇಕು ಸ್ವಲ್ಪ. ನಂತರ ಇದರಲ್ಲಿ ಬೆಲ್ಲವನ್ನು ಹಾಕ್ಕೊಳ್ಬೇಕು. ನಾನು ಒಂದು ಅರ್ಧ ಬಟ್ಲಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ಏಲಕ್ಕಿ ಒಂದು 3-4 ಏಲಕ್ಕಿಯನ್ನು ತಗೊಂಡು ಅದಕ್ಕೆ ಒಂದು 2-3 ಸ್ಪೂನು ಸಕ್ಕರೆನ ತಗೊಂಡು ಮಿಕ್ಸರ್ ಮಾಡಿಕೊಂಡು, ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಹೆಸರು ಬೇಳೆ ಉಂಡೆ ತುಂಬಾ ಟೇಸ್ಟಿಯಾಗಿದೆ ಮತ್ತು ಹೆಲ್ದಿಯಾಗಿದೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ಬೆಲ್ಲನ ಅರ್ಧ ಕಪ್ ಹಾಕಿದ್ದೀನಿ. ಸ್ವೀಟ್ ಕರೆಕ್ಟಾಗಿದೆ. ನಿಮಗೆ ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಳಿ ಬೆಲ್ಲ. ಚೆನ್ನಾಗಿ ಮಿಕ್ಸ್ ಆದ ನಂತರ ಉಂಡೆನ ಕಟ್ಕೊಳ್ಬೇಕು. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಬಿಸಿ ಇರುವಾಗೆ ಉಂಡೆ ಕಟ್ಕೊಳ್ಬೇಕು, ಜಾಸ್ತಿ ಇಲ್ಲ, ಒಂದು ಸ್ವಲ್ಪ. ಇವಾಗ ನೋಡಿ ನಾನು ಉಂಡೆ ಕಟ್ತಾ ಇದ್ದೀನಿ. ಇವಾಗ ನೋಡಿ ಉಂಡೆ ರೆಡಿ ಆಗಿದೆ. ಇದೇ ಥರ ಉಂಡೆನ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ. ಇವಾಗ ಹೆಸರುಬೇಳೆ ಉಂಡೆ ರೆಡಿಯಾಗಿದೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.